ಡಿ.ಕೆ.ಶಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತಂದ್ರೆ ಅದಕ್ಕೆ ಈ ದೇವಸ್ಥಾನನೇ ಕಾರಣ. ದೇವ್ರಿದ್ದಾರೆ, ಇಲ್ಲಿ ನೆಲೆಸಿದಾನೆ ಅಂತ ಅನ್ನಿಸ್ತಾ ಇದೆ. 5 ವರ್ಷದಿಂದ ನನ್ನ ಅಣ್ಣಂಗೆ ಹುಡುಗಿ ಹುಡುಕ್ತಾ ಇದ್ವಿ, ಎಲ್ಲೂ ಸಿಕ್ಕಿರ್ಲಿಲ್ಲ. ಇಲ್ಲಿ ನಡ್ಕೊಂಡ್ಮೇಲೆ ಒಂದು ಪೂಜೆ ಮಾಡಿಸ್ಕೊಂಡ್ಮೇಲೆ ಮದ್ವೆ ಒಳ್ಳೆ ಸಂಬಂಧ ಸಿಕ್ಕಿದೆ. ಮದ್ವೆ ಆಗಿ 6 ತಿಂಗಳಿಗೆ ನನ್ನ ಅತ್ತಿಗೆಗೂ ಕನ್ಸೀವ್ ಆಗಿದ್ದಾರೆ. ಈ ಕ್ಷೇತ್ರನಾಥನ ಆಶೀರ್ವಾದದಿಂದ ಸ್ವಾಮೀಜಿ ಅವರಿಂದ ಒಂದು ಅಕ್ಷತೆಯನ್ನು ಮಂತ್ರಿಸ್ಕೊಂಡು ತಗೊಂಡೋಗೋದು. ಶ್ರೀ ಕ್ಷೇತ್ರ ಸಾಮಾನ್ಯವಾಗಿ ಕರ್ನಾಟಕ ಹಾಗೂ ಹೊರ ರಾಜ್ಯಗಳಿಗೂ ಕೂಡ ಹೆಸರಾಗಿರತಕ್ಕಂತ ಕ್ಷೇತ್ರ ಆಗಿದೆ. ಈ ಕ್ಷೇತ್ರಕ್ಕೆ ಹೆಚ್ಚಿಗೆ ಏನಕ್ಕೆ ಬರ್ತಾರೆ ಅಂದ್ರೆ ಗುರುಗಳಿದಾರ, ಅವರಿಂದ ಒಂದು ಅಕ್ಷತೆಯನ್ನು ತಗೊಂಡೋಗ್ಬೇಕು, ಬೇರೆ ಏನು ಬೇಡ ನಮ್ಗೆ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಬರ್ತಾರೆ. ಅನೇಕ ಜನ ಗುರುಗಳು ಬರ್ಲಿ, ನಮ್ಮನೆಗೆ ಬರ್ಲಿ ಅಂತ ಹೇಳಿದ್ರು ಕೂಡ ಬಹಳ ಕಷ್ಟವಾಗಿದೆ ಅವ್ರನ್ನ ಮನೆಗಳಿಗೆ ಕರ್ಕೊಂಡು ಹೋಗೋಂಥ ವಿಚಾರದಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ಇರುವಾಗ ಏನು ಬೇಡ, ಗುರುಗಳಿಂದ ಒಂದು ಅಕ್ಷತೆ ಸಾಕು, ಬೇರೆ ಏನು ಬೇಡ ಅಂತಾರೆ. ಆ ಅಕ್ಷತೆಯನ್ನು ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂತಾರೆ. ಹಾಗೆ ಬೆಟ್ಟದಲ್ಲೂ ಕೂಡ ಒಂದು ಸ್ವಾಮಿ ಹತ್ರ ಒಂದು ಕಾಯಿನ ಅರ್ಚನೆ ಮಾಡಿಸ್ಕೊಂಡು ತಗೊಂಡೋಗ್ತಾರೆ. ಇದರಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ, ಒಳ್ಳೇದಾಗಿದೆ ಅಂತ ಅನ್ನತಕ್ಕಂಥ ವಿಚಾರವನ್ನ ನಾನು ಇಲ್ಲಿ ಹೇಳ್ತೀನಿ. ಪ್ರತಿ ದಿವಸ ಏನು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬರತಕ್ಕಂಥವ್ರು ಸ್ವಾಮಿಯ ಆಶೀರ್ವಾದದಿಂದ, ಈ ಕ್ಷೇತ್ರನಾಥನ ಆಶೀರ್ವಾದದಿಂದ ಸ್ವಾಮೀಜಿ ಅವರಿಂದ ಒಂದು ಅಕ್ಷತೆಯನ್ನು ಮಂತ್ರಿಸ್ಕೊಂಡು ತಗೊಂಡೋಗೋದು. ಈ ಕೆಲಸವನ್ನ ಎಲ್ಲಾ ಭಕ್ತರು ಕೂಡ ಸದಾ ಕಾಲ ಮಾಡ್ತಾ ಇದ್ದಾರೆ. ನಾವು ಇದುವರೆಗೂ ಕೂಡ ಯಾರು ಏನೇ ತಗೊಂಡೋಗ್ಲಿ, ಏನೇ ಕೊಟ್ಟರು ಕೂಡ ನಾವು ಯಾವುದೇ ಒಂದು ಕಾಣಿಕೆ ಆಗಲಿ ಮತ್ತೊಂದನ್ನು ಯಾವುದನ್ನು ಕೂಡ ನಾವು ಬಯಸದೆ, ಭಕ್ತರ ಮನಸ್ಸನ್ನು ನೋಯಿಸದೆ, ಅವರ ಭಕ್ತಿ ಅವರೇನಾದ್ರೂ 10 ರೂಪಾಯಿ ಹುಣ್ಣಿಗೆ ಅಥವಾ ಗುರುಗಳಿಗೆ ಅಂತ ಕೊಡ್ಬೋದು, ಇಲ್ಲೋ ಇರ್ಬೋದು, ಆದರೆ ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಅಕ್ಷತೆ ಮೂಲಕ ಅವರಿಗೆ ಆಶೀರ್ವಾದವನ್ನು ಮಾಡಿ ಇಷ್ಟಾರ್ಥ ಈಡೇರ್ಲಿ ಅಂತ ಹೇಳ್ಬಿಟ್ಟು ಅವರನ್ನ ಈ ಕ್ಷೇತ್ರದಿಂದ ಕಳಿಸ್ತೀವಿ. ಪುನಃ ಮತ್ತೆ ಬರ್ತಾರೆ, ಸ್ವಾಮಿಯ ಮೂಲ ಸನ್ನಿಧಿಗೂ ಕೂಡ ಅದೇ ರೀತಿ ಹೋಗ್ತಾರೆ. ಆ ಅಕ್ಷತೆಯ ಜೊತೆಗೆ ಒಂದು 1 ರೂಪಾಯಿ ಅಥವಾ 2 ರೂಪಾಯಿ ಕಾಯಿನನ್ನ ಪೂಜಿಸ್ಕೊಂಡು ತಗೊಂಡೋಗಿ ಅಲ್ಲಿ ಬೆಟ್ಟದ ಸ್ವಾಮಿ ಅವರು ಮನೆಯಲ್ಲಿ ಇಡ್ತಾರೆ. ಒಳ್ಳೇದೇ ಆಗ್ತಾ ಇದೆ, ಎಲ್ಲರೂ ಕೂಡ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ. ನಾವು ಕೂಡ ಒಳ್ಳೆಯದನ್ನ ಭಕ್ತರಿಗೆ ಬಯಸ್ತಾ ಎಲ್ಲರ ಇಷ್ಟಾರ್ಥವನ್ನು ಕ್ಷೇತ್ರನಾಥ ಗಿರಿಸಿದ್ದೇಶ್ವರರು ಅವರ ಆಶೀರ್ವಾದ ಮೂಲಕ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಬಯಕೆಯನ್ನ ನಿಮ್ಮೆಲ್ಲರ ಮುಂದೆ ತಿಳಿಸಲು ಇಚ್ಛಿಸುತ್ತೇವೆ. ತುಂಬಾ ಜನಕ್ಕೆ ಒಳ್ಳೇದಾಗಿದೆ, ಅವರು ಎಲ್ಲ ಹೇಳಿದ್ದಾರೆ, ಅದರಿಂದ ನಾವು ಬಂದಿದೀವಿ. ಅವ್ರಿಗೂ ಒಳ್ಳೇದಾಗುತ್ತೆ, ನಮ್ಗೂ ಒಳ್ಳೇದಾಗ್ಲಿ ಅಂತಂದು ಕೇಳ್ಕೊಳಕ್ಕೆ ಅಂತ ಬಂದಿದೀವಿ. ತುಂಬಾ ಪ್ರತಿ ಪೌರ್ಣಿಮೆ ದಿವಸನು ಇಲ್ಲಿ ಜೋರಾಗಿ ಹೋಮ ಎಲ್ಲ ನಡೀತಿದೆ. ಬನ್ನಿ, ಜನಕ್ಕೆ ಕಷ್ಟಕ್ಕೆಲ್ಲ ಕೇಳ್ಕೊಳ್ಳಿ, ಬನ್ನಿ ಜನಗಳೆಲ್ಲ ಬನ್ನಿ, ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ತುಂಬಾ ಜನ ಹೇಳ್ತಾ ಇದ್ರು, ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ರು. ಪ್ಲೇಸ್ ಚೆನ್ನಾಗಿದೆ, ಅಂದನಕೆರೆ ಅಂತ. ನಂಗೆ ಒಳ್ಳೇದಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇದು ಪ್ಲೇಸು ತುಂಬಾ ದೈವಿ ಭಕ್ತ ಇರೋಂತ ಪ್ಲೇಸ್ ಆಗಿದೆ. ನಂಗೆ ಇಷ್ಟ ಆಯ್ತು, ನೆಮ್ಮದಿ ಇದೆ, ವಾತಾವರಣ ಚೆನ್ನಾಗಿದೆ. ಎಲ್ಲರೂ ಬಂದೋದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ದೇವರು ಒಳ್ಳೇದ್ ಮಾಡ್ಲಿ. ದೇವ್ರು ಇದ್ದಾರೆ, ದೇವರು ಎಲ್ಲಾ ಕಡೆ ಇದ್ದಾನೆ. ಆಮೇಲೆ ಇಲ್ಲಿ ನೆಲೆಸಿದಾನೆ ಅಂತ ಅನ್ನಿಸ್ತಾ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾರು ಬರ್ಬೇಕಾಗಿ. ದೇವ್ರನ್ನ ನಂಬೇಕು, ನಂಬಿಕೆ ಇಲ್ಲ ಅಂತ ಹೇಳ್ಬಾರ್ದು. ಎಲ್ಲಾದನ್ನು ಹಾಸ್ಪಿಟ್ಲಲ್ಲೇ ಗುಣವಾಗುತ್ತೆ ಅಂತ ನಾನು ಅಂದ್ಕೊಳಲ್ಲ. ದೇವ್ರು ಇದಾನೆ, ಹಾಸ್ಪಿಟ್ಲಿಗೂ ಹೋಗ್ಬೇಕು. ಹಂಗಂತ ದೇವ್ರನ್ನ ನಂಬ್ಕೊಂಡು ನಾವು ದೇವ್ರನ್ನ ನೋಡ್ಕೊಂಡಿರಕ್ ಬರಲ್ಲ. ಎರಡೂ ಕಡೆ ಹೋದ್ರೇನೆ ಗುಣವಾಗೋದು ಅಂತ ನನ್ನ ಅನಿಸಿಕೆ. ನಾವು ಫಸ್ಟ್ ಟೈಮ್ ಬಂದಿರೋದು. ನನ್ನ ಫ್ರೆಂಡ್ ಹೇಳಿದ್ರು, ನಮ್ಮ ಮನೆಯವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಹಂಗಾಗಿ ಬಂದ್ವಿ. ನವೀನ್ ಗುರೂಜಿ ಅವರ ಕಂಡ್ವಿ. ಅವರು ಬಾಳೆಹೊನ್ನೂರಲ್ಲಿ ಒಬ್ರು ಡಾಕ್ಟ್ರನ್ನ ಇನ್ವೈಟ್ ಮಾಡಿ ಅಂತ ಹೇಳಿದ್ರು. ಹೋದ್ವಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ 30% ನಮ್ಮ ಮನೆಯವ್ರಿಗೆ ಗುಣವಾಗಿದೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಕೇಳ್ತಾ ಇದ್ದೀನಿ, ಭಕ್ತಾದಿಗಳು ಹೇಳ್ತಾ ಇದಾರೆ, ಯಡಿಯೂರಪ್ಪನವ್ರು ನಡ್ಕೊಂತಿದ್ದಾರೆ, ಡಿ.ಕೆ.ಶಿ ಅವ್ರು ಬರ್ತಾರೆ, ಆಲ್ಮೋಸ್ಟ್ ಅಲ್ಲಿ ಫಿಲ್ಮ್ ಆಕ್ಟ್ರೆಸ್ ಎಲ್ಲ ಬರ್ತಾ ಇದಾರೆ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ, ಇಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ಮನಃಶಾಂತಿನೇ ಆಗ್ಲಿ, ಆರೋಗ್ಯದ ಸಮಸ್ಯೆ ಆಗ್ಲಿ ಎಲ್ಲ ಕಡಿಮೆ ಆಗಿದೆ. ನಾಗರ ದೋಷ ಇತ್ತು ಅಂತ ನಾಗರ ಕಲ್ಲೆಲ್ಲ ಮಾಡಿಸಿ ಪೂಜೆ ಮಾಡಿಸ್ತಾ ಇದೀವಿ. 9 ಜನ ಬಾಗಿಣ ಕೊಡ್ತಾ ಇದೀವಿ. ತುಂಬಾ ಚೆನ್ನಾಗ್ ಆಗ್ತಿದೆ, ಖುಷಿ ಆಯ್ತು. ನಾನು ಇಲ್ಲಿ ಬರೋಕೆ ಹಿಡಿದು 1 ವರ್ಷ ಆಯ್ತು. ತುಂಬಾ ಚೆನ್ನಾಗಾಗಿದೆ. ತುಂಬಾ ಕಷ್ಟ ಇತ್ತು. 5 ವರ್ಷದಿಂದ ನನ್ನ ಅಣ್ಣಂಗೆ ಹುಡುಗಿ ಹುಡುಕ್ತಾ ಇದ್ವಿ, ಎಲ್ಲೂ ಸಿಕ್ಕಿರ್ಲಿಲ್ಲ. ಬಟ್ ಈ ಸನ್ನಿಧಿ ಬಂದು ಇಲ್ಲಿ ನಡ್ಕೊಂಡ್ಮೇಲೆ ಒಂದು ಪೂಜೆ ಮಾಡಿಸ್ಕೊಂಡ್ಮೇಲೆ ನನ್ನ ಅಣ್ಣಂದು ಮದ್ವೆ ಒಳ್ಳೆ ಸಂಬಂಧ ಸಿಕ್ಕಿದೆ. ಅದಾಗೆ ಮದ್ವೆ ಆಗಿ 6 ತಿಂಗಳಿಗೆ ನನ್ನ ಅತ್ತಿಗೆಗೂ ಕನ್ಸೀವ್ ಆಗಿದ್ದಾರೆ. ತುಂಬಾ ಖುಷಿ ಆಗಿದೆ. ಕಷ್ಟಗಳು ವ್ಯಾವಹಾರಿಕವಾಗಿನೂ ತುಂಬಾ ಕಷ್ಟ ಇತ್ತು, ಇವಾಗ ತುಂಬಾ ಚೆನ್ನಾಗಿ ಆಗಿದೆ. ತುಂಬಾ ಚೆನ್ನಾಗಿ ಒಳ್ಳೇದಾಗತ್ತೆ. ಈ ಸನ್ನಿಧಿ ಬಂದು ಒಂದು ಪುಷ್ಪ ತಗೊಂಡೋದ್ರು ತುಂಬಾ ಒಳ್ಳೇದಾಗತ್ತೆ. ಮನೆ ಏಳ್ಗೆ ಬರತ್ತೆ. ನೀವ್ ಯಾವುದೇ ಅಭಿವೃದ್ಧಿ ಆಗ್ಬೇಕು, ವ್ಯಾವಹಾರಿಕವಾಗಿ ಆಗ್ಲಿ ಅಥವಾ ಸಂಬಂಧಗಳಲ್ಲೇ ಆಗ್ಲಿ, ತುಂಬಾ ಚೆನ್ನಾಗಿ ಆಗ್ಬರತ್ತೆ.